ಮಕ್ಕಳಿಗೆ ಎಣ್ಣೆ ಸ್ನಾನ ಯಾಕೆ ಮಾಡಿಸಬೇಕು, ಯಾವ ಎಣ್ಣೆ ಬಳಸಿ ಮಕ್ಕಳಿಗೆ ಮಸಾಜ್ ಮಾಡೋದು ಸೂಕ್ತ, ಅಭ್ಯಂಜನ ಸ್ನಾನದಿಂದ ಮಗುವಿನ ಬೆಳವಣಿಗೆಗೆ ಉತ್ತಮವಾಗೋ ಅಂಶಗಳೇನು ಅನ್ನೋ ಬಗ್ಗೆ ಇವತ್ತಿನ ಲೇಡೀಸ್ ಕ್ಲಬ್ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸಿಕೊಳ್ಳಲಾಗುತ್ತೆ. ನಾನು ರಾಧಿಕಾ. ಎಣ್ಣೆ ಸ್ನಾನದ ಪ್ರಾಮುಖ್ಯತೆ ಬಗ್ಗೆ ಆಯುರ್ವೇದದಲ್ಲಿ ಅನೇಕ ವಿಷಯ ಮತ್ತು ಪ್ರಯೋಜನಗಳನ್ನು ಉಲ್ಲೇಖಿಸಲಾಗಿದೆ. ಮಕ್ಕಳಿಗೆ ಎಣ್ಣೆ ಮಸಾಜ್ ಮಾಡಿಸೋದ್ರಿಂದ ಆರೋಗ್ಯ ಉತ್ತಮಗೊಳ್ಳೋದ್ರ ಜೊತೆಗೆ ಇದು ಮಕ್ಕಳ ಬೆಳವಣಿಗೆಗೆ ಪೂರಕ. ಇನ್ನು ಮಕ್ಕಳಿಗೆ ಎಣ್ಣೆ ಮಸಾಜ್ ಮಾಡಿದ್ರೆ ಮಗುವಿನ ಮಾಂಸಖಂಡಗಳು ಬಲಗೊಳ್ಳುತ್ತವೆ ಮತ್ತು ಮೂಳೆಗಳ ಗಟ್ಟಿತನ ಬೆಳವಣಿಗೆ ಹೆಚ್ಚುತ್ತೆ. ಹಾಗಾದ್ರೆ ಬನ್ನಿ ಎಳೆ ಮಕ್ಕಳಿಗೆ ಮಸಾಜ್ ಮಾಡೋ ವಿಧಾನ ಮತ್ತು ಇದರ ಬೆನಿಫಿಟ್ಸ್ ಬಗ್ಗೆ ಒಂದು ವರದಿಯನ್ನ ನೋಡೋಣ. ಕೈ, ಎಳೆಯ ಕಾಲುಗಳು ಹೂವಿನಷ್ಟೇ ಮೃದು, ಹತ್ತಿಗಿಂತಲೂ ಹಗುರ. ಇಂಥ ಮಕ್ಕಳ ಲಾಲನೆ ಪಾಲನೆಯಂತೂ ಅಷ್ಟು ಸುಲಭದ ಮಾತಲ್ಲ. ಅದ್ರಲ್ಲೂ ಪುಟ್ಟ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು ಅಂದ್ರೆ ಇನ್ನಿಲ್ಲದ ಕಾಳಜಿ ವಹಿಸಲಾಗತ್ತೆ. ಎಣ್ಣೆ ಹಚ್ಚಿ ಮೈಕಾಲುಗಳನ್ನ ನೀವಿ ಬೆಚ್ಚನೆಯ ನೀರಿನಲ್ಲಿ ಮಕ್ಕಳಿಗೆ ಅಭ್ಯಂಜನ ಮಾಡಿಸಲಾಗತ್ತೆ. ಇನ್ನು ಮಕ್ಕಳಿಗೆ ಎಣ್ಣೆ ಮಸಾಜ್ ಮಾಡುವಾಗ ಮೂಳೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು. ಭುಜ, ಜಾಯಿಂಟ್ಸ್ ಗಳಿಗೆ ಹೆಚ್ಚು ಮಸಾಜ್ ಮಾಡಬೇಕಾಗತ್ತೆ. ಇನ್ನು ಹೊಟ್ಟೆ ಭಾಗದಲ್ಲಿ ಸೌಮ್ಯವಾಗಿ ಮಸಾಜ್ ಮಾಡೋದ್ರಿಂದ ಮಲಬದ್ಧತೆ, ಆಸಿಡಿಟಿ, ಗ್ಯಾಸ್ಟ್ರಿಕ್ ನಿವಾರಣೆಯಾಗುತ್ತೆ. ಅಲ್ಲದೆ ಬೆನ್ನು ಮೂಳೆಗಳಲ್ಲೂ ನಿಧಾನವಾಗಿ ಮಸಾಜ್ ಕೊಡಬೇಕು. ಇದು ಮಕ್ಕಳನ್ನ ಹೆಚ್ಚು ಆಕ್ಟಿವ್ ಆಗಿಡುತ್ತೆ. ಇನ್ನು ಮಕ್ಕಳಿಗೆ ಎಣ್ಣೆ ಮಸಾಜ್ ಮಾಡೋಕೆ ಯಾವ ಸಮಯ ಸೂಕ್ತ ಅನ್ನೋ ಪ್ರಶ್ನೆಗೆ ಶತಾಯು ಆಯುರ್ವೇದ ಕೇಂದ್ರದ ಮುಖ್ಯಸ್ಥರು ಮತ್ತು ಆಯುರ್ವೇದ ತಜ್ಞೆ ಅನಿತಾ ಮೃತ್ಯುಂಜಯ್ ಅವರು ಹೇಳೋದು ಹೀಗೆ. ಜನರಲಿ ನಾವೇನು ಹೇಳ್ತೀವಿ, ಬಿಸಿಲಿರೋ ಟೈಮಲ್ಲಿ ಮಾಡಿದಾಗ ಒಳ್ಳೆಯದು. ಅಂದರೆ ಬೆಳಗ್ಗೆ 9 ಗಂಟೆಯ ನಂತರ ಸುಮಾರು 11 ಗಂಟೆವರೆಗೂ ಮಾಡಿಸ್ತಾ ಇರ್ಬೋದು. ಒಂದು ಅರ್ಧ ಗಂಟೆ ಮಕ್ಕಳು ಖುಷಿಯಾಗಿದ್ದರೆ, ಏನು ಹಠ ಮಾಡಿಲ್ಲ ಅಂದರೆ ಅರ್ಧದಿಂದ 3/4 ಗಂಟೆವರೆಗೂ ಎಣ್ಣೆಯನ್ನು ಹಚ್ಚಿ ಬಿಡ್ಬೋದು. ಆ ನಂತರ ಸ್ನಾನ ಮಾಡಿಸ್ಬೋದು. ಕೆಲವು ಮಕ್ಕಳು ತುಂಬ ಹಠ ಮಾಡ್ತಾರೆ, ಸ್ನಾನವನ್ನು ಎಂಜಾಯ್ ಮಾಡೋದಿಲ್ಲ. ಅಂಥ ಟೈಮಲ್ಲಿ ಇಮಿಡಿಯೇಟ್ ಎಣ್ಣೆ ಹಚ್ಚಿ ಸ್ನಾನವನ್ನು ಸಹ ಮಾಡಿಸ್ಬೋದು. ಕೆಲವು ಪದ್ಧತಿನಲ್ಲಿ ಕಾಲಿಗೆ ಮಾತ್ರ ಎಣ್ಣೆ ಹಚ್ಚಿ ಮಲಗಿಸ್ತಾರೆ ರಾತ್ರಿ. ಇದೆಲ್ಲ ಏನಕ್ಕೆ ಮಾಡಬೇಕು ಅಂದರೆ ಮಕ್ಕಳ ಸ್ಕಿನ್ನಿಗೆ ಜನರಲಿ ಏನಾಗುತ್ತೆ, ತುಂಬ ಟೆಂಡರ್ ಇರುತ್ತೆ. ಕೆಲವರಿಗೆ ಮಕ್ಕಳಲ್ಲಿ ರ್ಯಾಷಸ್ ಕಂಡುಕೊಳ್ತಾ ಬರುತ್ತೆ. ಕೆಲವರು ಡೈಪರ್ ತುಂಬ ಬಳಸೋದ್ರಿಂದ ನ್ಯಾಪಿ ರ್ಯಾಷಸ್ ಬರುತ್ತೆ. ಈ ರೀತಿ ದಿನ ಎಣ್ಣೆ ಹಚ್ಚಿ ಸ್ನಾನ ಮಾಡಿಬಿಟ್ರೆ ಅವ್ರಿಗೆ ಬೇರೆ ಯಾವುದೇ ಕೆಮಿಕಲ್ ಇರುವಂಥ ಕ್ರೀಮ್ ಬೇಕಾಗೋದಿಲ್ಲ. ಇನ್ನು ಎಳೆಯ ಮಕ್ಕಳಿಗೆ ಎಣ್ಣೆ ಸ್ನಾನದ ಅಗತ್ಯವೇನು, ಇದರಿಂದ ಆರೋಗ್ಯಕ್ಕೆ ಯಾವ ರೀತಿಯ ಪರಿಣಾಮಗಳಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಮಕ್ಕಳ ತ್ವಚೆಯ ಸುರಕ್ಷತೆ, ತ್ವಚೆಯ ತೇವಾಂಶವನ್ನ ರಕ್ಷಿಸುತ್ತೆ, ತ್ವಚೆ ಮೃದುವಾಗುತ್ತೆ, ದೇಹದ ದುರ್ಗಂಧ ನಾಶವಾಗುತ್ತೆ, ಮಕ್ಕಳು ಬೇಗ ನಡಿಗೆ ಕಲಿತಾರೆ, ಎಳೆಯ ಮೂಳೆಗಳನ್ನ ಗಟ್ಟಿಗೊಳಿಸುತ್ತೆ, ಮಲಬದ್ಧತೆ ನಿವಾರಣೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಆಯಾಸ ನಿವಾರಣೆಯಾಗುತ್ತೆ. ಹೀಗೆ ಎಣ್ಣೆ ಸ್ನಾನದಿಂದ ಹಲವಾರು ಪ್ರಯೋಜನಗಳಿವೆ ಅನ್ನುತ್ತೆ ಆಯುರ್ವೇದ. ಹಠ ಸ್ವಭಾವ, ಸದಾ ಅಳುವ ಮಕ್ಕಳಿಗೆ ಎಣ್ಣೆ ಸ್ನಾನ ಹೆಚ್ಚು ಪ್ರಯೋಜನಕಾರಿ. ಕೆಮಿಕಲ್ ಯುಕ್ತ ಆಯಿಲ್, ಮಾಯಿಶ್ಚರೈಸರ್ ಕ್ರೀಮ್, ಸೋಪುಗಳು ಮಕ್ಕಳ ನೈಜ ತ್ವಚೆಯನ್ನ ಹಾಳು ಮಾಡುತ್ತೆ. ಆದ್ದರಿಂದ ಹಿಂದಿನಿಂದಲೂ ಬಂದಿರುವಂತಹ ಅಭ್ಯಂಗವನ್ನ ಅನುಸರಿಸಿದ್ರೆ ಮಕ್ಕಳು ಆರೋಗ್ಯವಂತರಾಗಿ ಚಟುವಟಿಕೆಯಿಂದ ಇರ್ತಾರೆ. ಎಳೆಯ ಮಕ್ಕಳು ಹೂವಿನಂತೆ ಮೃದು. ಸಣ್ಣ ವಯಸ್ಸಲ್ಲೇ ಮಕ್ಕಳ ದೇಹ ನಿಧಾನಕ್ಕೆ ಆಕಾರ ಪಡ್ಕೊಳ್ತಾ ಇರುತ್ತೆ. ಈ ಹಂತದಲ್ಲೇ ಪುಟ್ಟ ಕಂದಮ್ಮನಿಗೆ ಸರಿಯಾದ ಆರೈಕೆ ನೀಡಿದ್ರೆ ಮುಂದೆ ಮಕ್ಕಳು ರೋಗ ಮುಕ್ತರಾಗಿ ಸದೃಢರಾಗ್ತಾರೆ. ಚೈತ್ರ, ಟಿವಿ9 ಬೆಂಗಳೂರು.
ನೋಡಿದ್ರಲ್ಲ ನಿಮ್ಮ ಮುದ್ದು ಕಂದಮ್ಮನಿಗೆ ಯಾಕೆ ಮಸಾಜ್ ಮಾಡಬೇಕು ಅಂತ. ಇನ್ನು ಮಕ್ಕಳಿಗೆ ಎಣ್ಣೆ ಮಸಾಜ್ ಪ್ರಾಮುಖ್ಯತೆ ಮತ್ತು ಇದರಿಂದಾಗೋ ಪ್ರಯೋಜನಗಳ ಬಗ್ಗೆ ಶತಾಯು ಆಯುರ್ವೇದ ಕೇಂದ್ರದ ನಿರ್ದೇಶಕಿ ಮತ್ತು ಆಯುರ್ವೇದ ತಜ್ಞೆ ಡಾಕ್ಟರ್ ಅನಿತಾ ಮೃತ್ಯುಂಜಯ ಮಾತಾಡಿದ್ದಾರೆ. ಅದನ್ನೀಗ ನೋಡೋಣ. ಎಳೆಯ ಮಕ್ಕಳ ಆರೋಗ್ಯಕ್ಕೆ ಎಣ್ಣೆ ಮಸಾಜ್ ಹೇಗೆ ಪ್ರಯೋಜನಕಾರಿ? ಮೇನ್ ಆಗಿ ಮಕ್ಕಳು ತುಂಬ ಇವಾಗ ಆ ವಯಸ್ಸಿನಲ್ಲಿ ಮಕ್ಕಳಿಗೇನು ಹೇಳಕ್ ಬರೋದಿಲ್ಲ, ಮಾತಾಡೋಕ್ಕೆ ಬರೋದಿಲ್ಲ, ಬಟ್ ಹಠ ಮಾಡ್ತಾರೆ. ತುಂಬ ಹೊಟ್ಟೆನಲ್ಲಿ ಗ್ಯಾಸ್ ಆಗಿರುತ್ತೆ, ಮಕ್ಕಳು ನಿದ್ದೆ ಮಾಡೋದಿಲ್ಲ. ಇದು ಎಲ್ಲ ತೊಂದರೆಗಳನ್ನು ಆ್ಯಕ್ಚುಲಿ ಎಣ್ಣೆ ಸ್ನಾನದಲ್ಲಿ ಹೋಗುತ್ತೆ. ಎಣ್ಣೆ ಸ್ನಾನ ಮಾಡಿಸೋದ್ರಿಂದ ಮಕ್ಕಳಲ್ಲಿ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಬಾಡಿನಲ್ಲಿ ಡೈಜೆಷನ್ ಕರೆಕ್ಟಾಗಿ ಆಗುತ್ತೆ, ಮತ್ತು ಬೋನು ಇನ್ನೂ ಫಾರ್ಮೇಷನ್ ಸ್ಟೇಜಲ್ಲಿ ಇರುತ್ತೆ, ಫುಲ್ಲು ಕೂಡ್ಕೊಂಡಿರೋದಿಲ್ಲ ಎಲ್ಲ ಜಾಯಿಂಟ್ಸು. ಹಾಗಾಗಿ ಜಾಯಿಂಟ್ಸಲ್ಲಿ ನಾವು ಸರ್ಕ್ಯುಲರ್ ಮೂಮೆಂಟಲ್ಲಿ ಮಸಾಜ್ ಮಾಡ್ತಾ ಹೋಗ್ತೀವಿ. ಈ ರೀತಿ ಮಾಡೋದ್ರಿಂದ ಮೂಳೆಗಳು ಮಾಂಸಖಂಡಗಳು ಗಟ್ಟಿಯಾಗಿ ಬಲ ಕೊಡ್ತಾ ಬರುತ್ತೆ. ಇದಕ್ಕೆ ನಾವು ಆಯಿಲ್ ಸಹ ಬಲ ತೈಲ ಅಂತ ಯೂಸ್ ಮಾಡ್ತೀವಿ. ಅಂದರೆ ಮಸಲ್ಸಿಗೆ ಮತ್ತು ಸ್ಟ್ರೆಂತ್ ಕೊಡುವಂಥದ್ದು, ಬಲ ಕೊಡುವಂಥ ಆಯಿಲ್ನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಈ ರೀತಿ ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಸರಿಯಾಗಿ ಹಾಲನ್ನು ಕುಡಿತಾರೆ, ಮತ್ತು ನಿದ್ದೆ ಮಾಡಿ ಪದೇ ಪದೇ ಅಳುವಂಥದ್ದು, ಸುಮ್ಮನೆ ಹಠ ಮಾಡುವಂಥದ್ದು ಅಂಥದ್ದೆಲ್ಲ ತುಂಬ ಕಡಿಮೆ ಆಗುತ್ತೆ. ಅಲ್ಲದೆ ಮಕ್ಕಳ ಮೈಲ್ ಸ್ಟೋನ್ಸು ಬೆಳವಣಿಗೆಗೆ ಹೆಲ್ಪ್ ಆಗ್ತಾ ಬರುತ್ತೆ. ಮತ್ತು ಎಣ್ಣೆ ಸ್ನಾನ ಮಾಡಿಸೋದ್ರಿಂದ ಆ್ಯಕ್ಚುಲಿ ಅವರಲ್ಲಿ ಇಮ್ಯುನಿಟಿ ಸ್ಟ್ರೆಂತ್ ಡೆವಲಪ್ ಆಗ್ತಾ ಬರುತ್ತೆ. ಮಕ್ಕಳಲ್ಲಿ ಸಹ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ. ನಮಗೆ ಹೌದಾ ಮಕ್ಕಳಿಗೆ ಏನು ಸ್ಟ್ರೆಸ್ ಇರುತ್ತೆ ಅಂತ ಅನ್ಸ್ಬೋದು. ಅವರ ಆ ಲೆವೆಲಲ್ಲೇ ಅವರಿಗೆ ಹಠ ಮಾಡಬೇಕಾಗಿರುವಂಥ ಸನ್ನಿವೇಶ ಬರ್ಬೋದು, ಅಳ್ತಾರೆ ಭಾಳಷ್ಟು, ಹೇಳಕ್ಕೆ ಬರಲ್ಲ. ಈ ರೀತಿ ಎಲ್ಲ ಎಣ್ಣೆ ಸ್ನಾನ ಮಾಡಿಸೋದ್ರಿಂದ ಅವರಿಗೆ ಸರಿಯಾಗಿ ನಿದ್ದೆ ಬರುತ್ತೆ, ಡೆವಲಪ್ಮೆಂಟ್ ಎಲ್ಲ ಸರಿಯಾಗ್ತಾ ಹೋಗುತ್ತೆ. ಯಾವ ವಯಸ್ಸಿನ ಮಕ್ಕಳಿಗೆ ಎಣ್ಣೆ ಮಸಾಜ್ ಮಾಡಬೇಕು? ಇನ್ನೊಂದು, ನಾವು ಈ ರೀತಿ ಆಯಿಲ್ ಹಚ್ಚಿ ಮಸಾಜ್ ಮಾಡಿ ಎಣ್ಣೆ ಸ್ನಾನ ಅನ್ನೋದು ಮಕ್ಕಳಿಗೊಂದೇ ಅಲ್ಲ, ದೊಡ್ಡ ಮಕ್ಕಳಲ್ಲೂ ಮಾಡ್ತೀವಿ. ಅಂದರೆ ಬರೀ 2 ವರ್ಷದವರೆಗೂ ಮಾಡಬೇಕಾ, ಆಮೇಲೆ ಮಾಡಬಾರ್ದಾ, ಎಷ್ಟು ವರ್ಷದವರೆಗೂ ಮಕ್ಕಳಿಗೆ ಮಾಡಬೇಕು? ಹಳೆ ಕಾಲದಲ್ಲಿ ಅಜ್ಜಿಂದಿರು ಏನು ಹೇಗೆ ಮಾಡ್ತಿದ್ರು ಅಂದರೆ ಪ್ರತಿ ವಾರ ಕೂರಿಸ್ಕೊಂಡು ತಲೆಗೆಲ್ಲ ಎಣ್ಣೆ ಹಾಕಿ ಮೈಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡೋರು. ಇವಾಗ ಮಕ್ಕಳು ಟಿ ವಿ ಮುಂದೆ ಕೂತ್ಕೋತಾರೆ, ನ್ಯೂಕ್ಲಿಯರ್ ಫ್ಯಾಮಿಲಿ ಇರುತ್ತೆ, ಆ ರೀತಿ ಯಾರೂ ಎಣ್ಣೆ ಸ್ನಾನ ಮಾಡಿಸೋವಂಥದ್ದು ಇಲ್ಲ. ಜನರಲಿ ನಾವು ನೋಡ್ಬೋದು, ನಮ್ಮ ಟ್ರೆಡಿಷನಲಿ ಹಬ್ಬಗಳ ಪ್ರಕಾರ ದೀಪಾವಳಿನಲ್ಲಿ ಏನು ಮಾಡ್ತೀವಿ, ನರಕ ಚತುರ್ದಶಿ ದಿವಸ ಎಣ್ಣೆ ಸ್ನಾನ ಅಂತಲೇ ಎಲ್ಲರಿಗೂ ಇರುತ್ತೆ. ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಮುದುಕರವರೆಗೂ ಎಲ್ಲರಿಗೂ ನಾವು ಎಣ್ಣೆ ಹಚ್ತೀವಿ, ತಲೆಗೆ ಎಣ್ಣೆ ಹಾಕ್ತೀವಿ, ಮೈಕೈಗೆಲ್ಲ ಅವತ್ತಿನ ದಿನ ಎಣ್ಣೆ ಹಾಕಿದ್ರೆ ಯಾವುದೇ ರೀತಿ ಚರ್ಮದ ಕಾಯಿಲೆ ಬರಲ್ಲ ಅಂತ ನಂಬಿಕೆ ಸಹ ಇದೆ. ಇದನ್ನು ಏನಕ್ಕೆ ಮಾಡಿದ್ದಾರೆ ಅಂದರೆ ಇದಕ್ಕೂ ಸೈಂಟಿಫಿಕ್ ರೀಸನ್ ಇದೆ. ಚಳಿಗಾಲದಲ್ಲಿ ನಮ್ಮ ಚರ್ಮ ಡ್ರೈ ಆಗ್ತಾ ಬರುತ್ತೆ, ಸ್ಕಿನ್ನು ತುಂಬ ರಫ್ ಆಗ್ತಾ ಬರುತ್ತೆ. ಹಾಗಾಗಿ ಈ ಟೈಮಲ್ಲಿ ನಾವು ಸ್ಪೆಷಲಿ ತಿಲ್ ಆಯಿಲನ್ನ ಹಚ್ಚಿ ಸ್ನಾನ ಮಾಡೋದ್ರಿಂದ ಯಾವುದೇ ರೀತಿ ಚರ್ಮದ ಕಾಯಿಲೆ ಬರೋದಿಲ್ಲ. ಹಾಗಾಗಿ ಅದನ್ನು ನಾವು ಟ್ರೆಡಿಷನ್ ಅಂತ ಮಾಡಿ, ಪದ್ಧತಿ ಅಂತ ಮಾಡಿ, ಹಬ್ಬದ ದಿನ ಮಾಡಿದ್ರೆ ಎಲ್ಲರೂ ಫಾಲೋ ಮಾಡ್ತಾರೆ. ಚಳಿಗಾಲದಲ್ಲಿ ವಾರಕ್ಕೊಂದ್ಸತಿ ಎಣ್ಣೆ ಸ್ನಾನವನ್ನು ತಗೊಳ್ಳೋದು ದೊಡ್ಡವ್ರಿಗೂ ಸಹ ಉತ್ತಮ. ಚಿಕ್ಕ ಮಕ್ಕಳಲ್ಲೂ ಸಹ 7-8 ವರ್ಷ ಇರ್ಬೋದು, 10 ವರ್ಷ ಮಕ್ಕಳಿರ್ಬೋದು, ರೋಡಲ್ಲಿ ಆಟ ಆಡ್ತಾ ಇರ್ತಾರೆ, ಮೈಕೈಯೆಲ್ಲ ಧೂಳಿರುತ್ತೆ, ಸ್ಕಿನ್ನೆಲ್ಲ ಡ್ರೈ ಇರುತ್ತೆ. ಅಂಥವ್ರಿಗೂ ಸಹ ನೀವು ಅದು ಇದು ಕ್ರೀಮ್ ಹಚ್ಚಿ ಇದು ಮಾಡೋ ಬದಲು ಎಣ್ಣೆ ಸ್ನಾನವನ್ನೇ ಮಾಡಿಸ್ತಾ ಬರ್ಬೋದು. ಎಳೆ ಮಕ್ಕಳಿಗೆ ಮಸಾಜ್ ಮಾಡೋಕೆ ಯಾವ ಎಣ್ಣೆ ಸೂಕ್ತ? ಈಗ ಪ್ರಿಮ್ಯಾಚ್ಯೂರ್ ಬೇಬಿ ಆಗಿದ್ರೆ ನಾವು ಮುರಿವೆಣ್ಣ ತೈಲ ಅಂತ ಯೂಸ್ ಮಾಡ್ತೀವಿ. ಅವರಲ್ಲಿ ಒಂಚೂರು ಸ್ಟ್ರೆಂತ್ ಇರಲ್ಲ, ಬೋನ್ ಫಾರ್ಮೇಷನ್ ಕಂಪ್ಲೀಟ್ ಆಗಿರಲ್ಲ, 7ನೇ ತಿಂಗಳಲ್ಲೇ ಹುಟ್ಟಿರ್ತಾರೆ. ಸೊ ಈ ಮುರಿವೆಣ್ಣ ತೈಲ ಅಂತ ಯೂಸ್ ಮಾಡೋದ್ರಿಂದ ಅವರ ಜಾಯಿಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಇದಾಗತ್ತೆ. ಈಗ ಮನೆಯಲ್ಲೇ ತಾಯಂದಿರು ಬಳಸ್ತಾ ಇರ್ತಾರೆ, ಕೆಲವರು ಸಾಸಿವೆ ಎಣ್ಣೆ ಬಳಸ್ತಾರೆ. ಸಾಸಿವೆ ಎಣ್ಣೆ ಉಷ್ಣ ಜಾಸ್ತಿ ಇರುತ್ತೆ, ಅವರ ಪದ್ಧತಿನಲ್ಲಿ ಅದನ್ನೇ ಬಳಸ್ತಾ ಇದ್ರೆ ಖಂಡಿತವಾಗ್ಲೂ ಬಳಸ್ಬೋದು, ಏನೂ ತೊಂದರೆ ಇಲ್ಲ. ಅದ್ರ ಜೊತೆಯಲ್ಲಿ ಮಕ್ಕಳಿಗೆ ಏನಾದ್ರು ಸ್ಕಿನ್ ಇನ್ಫೆಕ್ಷನ್ ಥರ ಇದ್ದರೆ ಕಹಿ ಜೀರಿಗೆ ಅಂತ ಬರುತ್ತೆ, ಅದನ್ನು ಸಾಸಿವೆ ಎಣ್ಣೆಯಲ್ಲಿ ಹಾಕಿ ಬಳಸ್ಬೋದು. ಅಂದರೆ ಯಾವುದೇ ರೀತಿ ಚರ್ಮ ರೋಗ ಬರಲ್ಲ ಮಕ್ಕಳಿಗೆ. ಇನ್ನು ಕೆಲವರಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ತಾರೆ. ಕೊಬ್ಬರಿ ಎಣ್ಣೆ ಸಹ ತುಂಬ ಒಳ್ಳೆಯದು. ಅಂದರೆ ನಾನು ಹೇಳೋದು, ರಾತ್ರಿ ಮಲಗಬೇಕಾದ್ರೆ ಮಕ್ಕಳಿಗೆ ಬೇರೆ ಕ್ರೀಮ್ ಹಚ್ಚಬೇಡಿ, ಕೊಬ್ಬರಿ ಎಣ್ಣೆನೇ ಹಚ್ಚಿ ಮಲಗಿಸಿ. ಅದರಿಂದ ಖಂಡಿತ ಕೋಲ್ಡ್ ಆಗೋದಿಲ್ಲ. ಎಕ್ಸ್ಟರ್ನಲಿ ವೈರಲ್ ಅಟ್ಯಾಕ್ ಇದ್ದಾಗ ಮಕ್ಕಳಿಗೆ ಕೋಲ್ಡ್ ಆಗುತ್ತೆ. ಕೆಲವರು ಕೊಬ್ಬರಿ ಎಣ್ಣೆ ಹಚ್ಚಿದ ತಕ್ಷಣ ಕೋಲ್ಡ್ ಆಗುತ್ತೆ ಮಕ್ಕಳಲ್ಲಿ ಅಂತ. ಜನರಲಿ ಮಕ್ಕಳಿಗೆ ಎಣ್ಣೆಯನ್ನು ಹಚ್ಚಬೇಕಾದ್ರೆ ಸ್ವಲ್ಪ ವಾರ್ಮ್ ಮಾಡಿರಬೇಕು. ಅಂದರೆ ಉಗುರು ಬೆಚ್ಚಗಿರುವಂಥ ಎಣ್ಣೆಯನ್ನು ನಾವು ಹಚ್ತೀವಿ, ತುಂಬ ಬಿಸಿಯಾಗಿರೋದು ಅಲ್ಲ, ತುಂಬ ತಣ್ಣಗಿರುವಂಥದ್ದು ಅಲ್ಲ. ಸೊ ಕೊಬ್ಬರಿ ಎಣ್ಣೆಯನ್ನು ಹಚ್ಬೋದು, ತುಂಬ ಒಳ್ಳೆಯದು. ತಿಲ್ ಆಯಿಲು ಇದಲ್ಲದೆ ಮಕ್ಕಳಿಗೆ ಬಾದಾಮಿ ಆಯಿಲನ್ನು ಹಚ್ತಾರೆ. ಅಂದರೆ ಬಾದಾಮಿಯಿಂದ ಮಾಡಿರುವಂಥ ಎಣ್ಣೆ, ಇದು ಸಹ ಧಾತು ಪುಷ್ಟಿಯನ್ನು ಮಾಡುತ್ತೆ. ಅಂದರೆ ಮಸಲ್ಸು ಮತ್ತು ಸ್ಟ್ರೆಂತ್ ಕೊಡುವಂಥದ್ದು ಮಾಡ್ತಾ ಬರುತ್ತೆ. ಹರಳೆಣ್ಣೆಯನ್ನು ಹಚ್ತಾರೆ, ಬಟ್ ಜನರಲಿ ನಾವು ಮಕ್ಕಳಿಗೆ ಅಡ್ವೈಸ್ ಮಾಡಲ್ಲ. ಸ್ವಲ್ಪ 1 ವರ್ಷ 2 ವರ್ಷ ಆದಮೇಲೆ ಹೇಳ್ತೀವಿ ಹರಳೆಣ್ಣೆಯನ್ನು ಹಚ್ಚೋಕ್ಕೆ. ಯಾಕಂದರೆ ತುಂಬ ಸ್ವಲ್ಪ ಕೋಲ್ಡ್ ಆಗುತ್ತೆ ಮತ್ತು ಸ್ಟಿಕ್ಕಿ ಇರುತ್ತೆ, ಮಕ್ಕಳು ಎಂಜಾಯ್ ಮಾಡೋದಿಲ್ಲ ಇದನ್ನು. ನಾನು ಹೇಳ್ದಂಗೆ ಮಕ್ಕಳು ಮಸಾಜನ್ನ ಎಂಜಾಯ್ ಮಾಡಬೇಕು, ಅವ್ರಿಗೆ ಅದು ಪನಿಷ್ಮೆಂಟ್ ಆಗಿರಬಾರ್ದು. ಹಾಗಾಗಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು, ಬಾದಾಮಿ ಆಯಿಲ್ ಯೂಸ್ ಮಾಡ್ಬೋದು, ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು.
ಜನರಲಿ ನಮ್ಮ ತಲತಲಾಂತರದಿಂದ ಬಂದಿರುವಂಥ ಯಾವುದೇ ಆಯಿಲನ್ನು ಮಕ್ಕಳಿಗೆ ಆರೈಕೆಗೆ ಯೂಸ್ ಮಾಡ್ಕೋಬೋದು. ಪುಟ್ಟ ಕಂದಮ್ಮಗಳಿಗೆ ಮಸಾಜ್ ಮಾಡೋ ವಿಧಾನವೇನು? ಮಕ್ಕಳು ಹುಟ್ಟಿದಾಗ ಬಹಳಷ್ಟು ಮಕ್ಕಳಲ್ಲಿ ತಲೆ ಒಂದು ಕಡೆ ಚಪ್ಪಟೆ ಇರುತ್ತೆ, ಸೊಟ್ಟಾಗಿರುತ್ತೆ. ಸೊ ಮೂಗು ಅಗಲ ಇರುತ್ತೆ. ತಾಯಂದಿರು ಕೆಲವರು ಉದ್ದ ಮಾಡಬೇಕು, ಮಗು ನೋಸ್ ಕರೆಕ್ಟಾಗಿರಬೇಕು, ತಲೆ ರೌಂಡ್ ಆಗಿರಬೇಕು ಅಂತ ಹೇಳ್ತಾರೆ. ಕೆಲವು ಮಕ್ಕಳಲ್ಲಿ ಮೂಮೆಂಟ್ಸ್ ಕಡಿಮೆ ಇರುತ್ತೆ, ಅಷ್ಟೊಂದು ಆ್ಯಕ್ಟಿವ್ ಆಗಿರಲ್ಲ. ಅಂಥವ್ರಿಗೆಲ್ಲ ನೀವು ನೋಡ್ಬೋದು, 1-2-3 ತಿಂಗಳ ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ದಾಗೇ ಬಹಳಷ್ಟು ಚೇಂಜಸ್ ಕಂಡ್ಕೊಳ್ತಾ ಬರುತ್ತೆ. ಎಸ್ಪೆಷಲಿ ನಾವೇನು ಹೇಳ್ತೀವಿ, ಫಸ್ಟ್ 1 ಮಂತ್ ತುಂಬ ಪ್ರೆಷರ್ ಹಾಕಬಾರ್ದು, ತುಂಬ ಸಾಫ್ಟಾಗಿ ಮಸಾಜನ್ನು ಮಾಡ್ತಾ ಬರಬೇಕು. ನೀವೀಗ ವಿಜುವಲ್ಸಲ್ಲಿ ನೋಡ್ತಾನೆ ಇದ್ದೀರಾ, ಸಾಫ್ಟಾಗಿ ಮಸಾಜ್ ಮಾಡ್ತಾ ಇದ್ದಾರೆ. ಹೇಗೆ ನಾವು ಕಾಲು ಬೆರಳು ಮತ್ತು ಕೈ ಬಂದಾಗ ನಾವು ಒಂದು ಬೆರಳಲ್ಲಿ ಮಸಾಜನ್ನು ಮಾಡ್ತಾ ಬರ್ತೀವಿ, ಹಾಗೆ ಹೊಟ್ಟೆಯ ಭಾಗಕ್ಕೆ ಬಂದಾಗ ಎಣ್ಣೆಯನ್ನು ಹೊಕ್ಕಳಿಗೆ ಹಾಕಿ ರೌಂಡಾಗಿ ಹೊಟ್ಟೆಯ ಸುತ್ತಲೂ ಮಸಾಜ್ ಮಾಡ್ತಾ ಬರಬೇಕು. ಎಲ್ಲೂ ಮಗುವಿಗೆ ನೋವಾಗೋ ರೀತಿ, ಪ್ರೆಷರ್ ಆಗೋ ರೀತಿ ಅಥವಾ ತೊಂದರೆ ಆಗೋ ರೀತಿ ಮಸಾಜನ್ನು ಮಾಡಬಾರ್ದು. ಯಾವಾಗಲೂ ಮಕ್ಕಳು ಎಣ್ಣೆ ಸ್ನಾನವನ್ನು ಎಂಜಾಯ್ ಮಾಡ್ತಾರೆ. ಎಷ್ಟೊಂದು ಮಕ್ಕಳು ನಗ್ತಾರೆ, ಆಟ ಆಡ್ತಾ ಇರ್ತಾರೆ. ಅವ್ರು ಯಾವ್ದು ಜೋರಾಗಿ ಕಿರ್ಚ್ಕೊಂಡು ಅಳೋವಂಥದ್ದು, ಅವ್ರಿಗೆ ಹಿಂಸೆ ಆಗುವಂಥದ್ದು ಎಣ್ಣೆ ಸ್ನಾನ ಅಲ್ಲ. ಇದೇ ರೀತಿ ಅಂದರೆ ಇವಾಗ ಜಾಸ್ತಿ ಎಣ್ಣೆ ಸ್ನಾನದಲ್ಲಿ ನಾವು ಫುಲ್ ಬಾಡಿ ಚೆನ್ನಾಗಿ ಎಣ್ಣೆ ಹಚ್ತೀವಿ, ಕುತ್ತಿಗೆಯನ್ನು ಚೆನ್ನಾಗಿ ಮಸಾಜ್ ಮಾಡ್ತಾ ಬರ್ತೀವಿ, ಬೆನ್ನು ಹುರಿಯನ್ನು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಸಾಜ್ ಮಾಡ್ತಾ ಬರ್ತೀವಿ. ಅಂದರೆ ಬೆನ್ನು ಹುರಿ ಎಲ್ಲ ಒಂದೊಂದೇ ಜಾಯಿಂಟ್ಸು ಕೂಡ ಆ್ಯಕ್ಟಿವ್ ಆಗ್ತಾ ಬರಲಿ ಅಂತಂದ್ಬಿಟ್ಟು. ನಂತರ ಶೋಲ್ಡರನ್ನ ರೌಂಡಾಗಿ ಮೂಮೆಂಟ್ ಮಾಡಿ ಮಸಾಜ್ ಮಾಡ್ತಾ ಬರ್ತೀವಿ. ಇಲ್ಲೆಲ್ಲ ಎಲ್ಲೆಲ್ಲಿ ಜಾಯಿಂಟ್ಸ್ ಇದೆ ಅಲ್ಲೆಲ್ಲ ಸರಿಯಾಗಿ ಕೂಡಿ ಮಾಂಸಖಂಡಗಳು ಬಲವಾಗಿ ಮಕ್ಕಳು ಆರೋಗ್ಯವಾಗಿರಲಿ ಅಂತ ಮುಂಚಿಂದ ಈ ರೀತಿ ಪದ್ಧತಿ ಬಂದಿದೆ. ಈ ರೀತಿ ಎಣ್ಣೆ ಸ್ನಾನ ಮಾಡಿಸೋದ್ರಿಂದ ನಂತರ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿದ್ರೆ ಮಕ್ಕಳು ಇಮಿಡಿಯೇಟ್ ಹಾಲು ಕುಡಿದು ನಿದ್ದೆ ಮಾಡ್ತಾರೆ. ಈ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ, ಅವರಿಗೆ ಫುಲ್ ನರ್ವ್ಸ್ ಎಲ್ಲ ಆ್ಯಕ್ಟಿವ್ ಆಗಿರುತ್ತೆ. ಅವರು ನಿದ್ದೆಯನ್ನು ಆರಾಮಾಗಿ 3-4 ಗಂಟೆ ನಿದ್ದೆಯನ್ನು ಮಾಡ್ತಾರೆ ಮಕ್ಕಳು ಈ ರೀತಿ ಮಾಡೋದು. ಕೇಳಿದ್ರಲ್ಲ, ತೈಲ ಅಭ್ಯಂಗದಿಂದ ನಿಮ್ಮ ಮಗುವಿಗೆ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಆಗತ್ತೆ ಅಂತ. ಆದರೆ ತೀರಾ ಎಳೆಯ ಮಕ್ಕಳಿಗೆ ಅಭ್ಯಂಗ ಮಾಡಿಸುವಾಗ ಸೂಕ್ತವಾದ ಮಾರ್ಗದರ್ಶನ ಅಗತ್ಯ. ಹಾಗೆಯೇ ಶತಾಯು ಆಯುರ್ವೇದ ಕೇಂದ್ರದ ನಿರ್ದೇಶಕಿ ಡಾಕ್ಟರ್ ಅನಿತಾ ಅವರು ಮಕ್ಕಳಿಗೆ ಮಸಾಜ್ ಮಾಡೋ ಸಂದರ್ಭದಲ್ಲಿ ಯಾವ ಅಂಶಗಳನ್ನು ಪಾಲಿಸಬೇಕು ಅನ್ನೋ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಅಳವಡಿಸಿಕೊಳ್ಳೋದು ಅತ್ಯಗತ್ಯ. ಇದು ಈ ಹೊತ್ತಿನ ಲೇಡೀಸ್ ಕ್ಲಬ್. ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಸಮಯಕ್ಕೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ.